ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಈ ಟಾರ್ ರೋಡ್ ಹೊತ್ಕೊಂಡಿರುವಂಥ ಜಾಗನೇ 20 ಗುಂಟೆ ಜಾಗ ಇದು ನೋಡಿ. 20 ಗುಂಟೆ ಜಾಗ ಬಂದು ನಿಮಗೆ ರೋಡ್ ಫೇಸ್ ಜಾಸ್ತಿ ಬರುತ್ತಿದ್ದು ನೋಡಿ. ಇಲ್ಲಿಂದ ನಿಮ್ಗೆ ಈ ಜಾಗದಿಂದ ಹಿಡ್ದು ಹತ್ತತ್ರ ನಿಮಗೆ ಈ ಕಾರು, ಈಗೇನು ಕಾರ್ ಇಷ್ಟಿದೆ ಇದರಿಂದ ಎರಡರಷ್ಟು ಲಾಸ್ಟ್ ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ. 20 ಗುಂಟೆ ಇದು ನೀವು ಆರಾಮಾಗಿ ಬೇಕಾದ್ರೆ ಇಬ್ಬರು ಬೇಕಾದ್ರೂ ತೊಗೋಬೋದು. 10 ಗುಂಟೆನ ರೋಡ್ ಬಿಟ್ ಜಾಸ್ತಿ ಇದೆ, 150 ಅಡಿ ಇದೆ ರೋಡ್ ಬಿಡ್ತ ನೋಡಿ. ಮುಂದೆಗಡೆ ಒಂದು ಪಾಂಡ್ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ನಿಮ್ಗೆ ಸುತ್ತಮುತ್ತ ಎಲ್ಲ ನಿಮಗೆ ತೋಟಗಳೇ. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಜಸ್ಟ್ 1 ಕಿಲೋಮೀಟ್ರ್ ಇದು. ಮದ್ದೂರ್ಗಿಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನಿಮಗೆ ಕೆಂಗೇರಿಗಿಲ್ಲಿಂದ 65 ಕಿಲೋಮೀಟ್ರ್ ಆಗುತ್ತೆ ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ಊರ ಪಕ್ಕದ್ದೇ ಜಾಗ ಇದು. ಗ್ರಾಮದ ಪರಿಮಿತಿಗೆ ಬರೋದ್ರಿಂದ ನಿಮಗೆ ವಿದ್ಯುತ್ತು, ನೀರಿನ ಸೌಲಭ್ಯ ಪ್ರತಿಯೊಂದು ಸಿಗುತ್ತೆ ಈ ಜಾಗದಲ್ಲಿ ನೋಡಿ. ನಿಮಗೆ ಆ ಗ್ರೀನ್ ಇದೆಯಲ್ಲ, ಅಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಒಬ್ಬೊಬ್ರಿಗೆ ಮ್ಯಾಕ್ಸಿಮಮ್ ಅಂದ್ರೂ 70 ಅಡಿ ನಿಮಗೆ ಅಗಲ ಬರುತ್ತೆ ಈ ಜಾಗ. ಈ ಜಾಗದಲ್ಲಿ ನಿಮಗೆ ಟೋಟಲ್ 20 ಗುಂಟೆಯಲ್ಲಿ ಒಂದು 40 ಹತ್ರ ಎಲ್ಲ ಥರ ಗಿಡಗಳು ಬರುತ್ತೆ. ಅದರಲ್ಲಿ ಒಂದು 15 ತೆಂಗಿನ ಮರ ಬರುತ್ತೆ. ಮಾವಿನ ಗಿಡ ಒಂದು 10 ಬರುತ್ತೆ. ಬೇರೆ ಬೇರೆ ಗಿಡಗಳು, ಎಲ್ಲ ಗಿಡಗಳು ಹಾಕಿದ್ದಾರೆ. ಈ ನೋಡಿ, ಬೇರೆ ಬೇರೆ ಗಿಡಗಳು, ಎಲ್ಲ ಥರ ಗಿಡಗಳು ಹಾಕಿದ್ದಾರೆ ಈ ಜಾಗದಲ್ಲಿ. ಇದು ಬಂದು ನಿಮಗೆ ಸೌತ್ ಫೇಸ್ ಬರುತ್ತೆ. ಈಸ್ಟ್ ಫೇಸಿಂಗ್ ಆರಾಮಾಗಿ ನೀವು ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ಬೆಂಗಳೂರು ಮೈಸೂರು 1 ಕಿಲೋಮೀಟ್ರ್ ಆಗಿರೋದ್ರಿಂದ ಸಿಟಿ ಲಿಮಿಟ್ಸ್ ಇಲ್ಲಿದೆ. ಒಂದು ಜಿಲ್ಲಾ ಪಂಚಾಯತಿ ಬರುತ್ತೆ, ಅದಕ್ಕೂ ಕೂಡ ಇಲ್ಲಿಂದ 2 ಕಿಲೋಮೀಟ್ರ್ ಈ ಜಾಗದಿಂದ 1.5ರಿಂದ 2 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದೇನು ಬದ ಇದೆ, ಬದ ಹೋದಂಗೆ ಇಲ್ಲಿವರೆಗೂ ನೋಡಿ. ಕ್ಲೀನಾಗಿ ನಿಮಗೆ ಫುಲ್ಲು ಬಾಕ್ಸ್ ಶೇಪ ಬರುತ್ತೆ. ಆರಾಮಾಗಿ ನೀವು 10 ಗುಂಟೆನ ತೊಗೋಬೋದು. ಇಬ್ಬರು ಬೇಕಾದ್ರೆ ತೊಗೋಬೋದು. ಈ ಜಾಗನ ತುಂಬಾ ಚೆನ್ನಾಗಿದೆ ನೋಡಿ. ಈ ಬದ ಏನಿದೆ ಟೋಟಲ್ ಅಲ್ಲಿಂದ ಹೋಗಿ ನಿಮಗೆ ಅಲ್ಲಿವರೆಗೂ ನೋಡಿ. ಅಲ್ಲಿಂದ ಹಿಡಿದು ನಿಮಗೆ ಈ ಬದದವರೆಗೂ ಇನ್ನೂ ಅದೂ ಅವ್ರದ್ದೇ, ಪಕ್ಕದ್ದು ಅವ್ರದ್ದೇ. ಆದರೆ ಅವ್ರು 4 ಗುಂಟೆ ಉಳಿಸ್ಕೋತಾರೆ. ಇಷ್ಟು ಮಾತ್ರ ಕೊಡ್ತಾರೆ ಅವರು. 20 ಗುಂಟೆ ಕೊಡ್ತಾರೆ. ಟೋಟಲ್ 24 ಅಂದರೆ 25 ಗುಂಟೆ ಇದೆ. ಅದರಲ್ಲಿ ಒಂದು 5 ಗುಂಟೆ ಮಡಿಕೊಂಡು 20 ಗುಂಟೆ ಕೊಡ್ತಾರೆ. ಇವು ನೀವು ಆರಾಮಾಗಿ ಇಬ್ಬರು ಬೇಕಾದರೂ ನೋಡಿ. ಈ ಜಾಗದಿಂದ ಕರೆಕ್ಟಾಗಿ ಈ ದಾಳಿಂಬರೆ ಗಿಡದಿಂದ ನೋಡಿ, ಈ ಬದದಿಂದ ಹಿಡ್ದು ಆ ತೆಂಗಿನ ಮರ ಇದೆಯಲ್ಲ ಕಾರ್ನರು ಅಲ್ಲಿವರೆಗೂ ನೋಡಿ. ನಿಮ್ಗೆ ಹತ್ತತ್ರ 150ಗಿಂತ ಅಡಿಗಿಂತ ಜಾಸ್ತಿ ಬರುತ್ತೆ ಇದು. ಒಬ್ಬೊಬ್ರಿಗೆ 70 ಅಡಿ ಬರುತ್ತೆ. ನೀವು ಆರಾಮಾಗಿ ಈಸ್ಟ್ ಫೇಸಿಂಗ್ ಮನೆ ಕಟ್ಕೋಬೋದು ನೋಡಿ. ಇವೆಲ್ಲ ಮಾವಿನ ಮರಗಳು ಬರುತ್ತೆ ಈ ಜಾಗದಲ್ಲಿ. ಕೆಂಗೇರಿಗಿಲ್ಲಿಂದ 65 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರಿಗೆ ಬರೀ 1 ಕಿಲೋಮೀಟ್ರು. ಮತ್ತು ಮದ್ದೂರಿಗಿಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಇಲ್ಲೇ ಒಂದು ಇಂಡಸ್ಟ್ರಿಯಲ್ ಏರಿಯಾಗೂ ಕೂಡ ಇದು ಹತ್ರ. ಬಟ್ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಇಂಡಸ್ಟ್ರಿಯಲ್ ಏರಿಯಾಗೆ. ಮತ್ತು ಇದ್ರ ಬೆಲೆ ಬಂದು 4 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕೂತ್ ಮಾತಾದರೆ ಒಂದು 5,000 ಕಮ್ಮಿ ಆಗೋದು. ಇವರೆಲ್ಲ 4.25 ಎಲ್ಲ ಹೇಳ್ತಿದ್ರು. ಅಷ್ಟಾಗಲ್ಲ ಅಂದಿದ ತಕ್ಷಣ 4 ಲಕ್ಷ ಫೈನಲ್ ಅಂದರು. ಅದರಲ್ಲೂ ಕೂಡ ನೀವು ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋತೀನಿ ಅಂದರೆ ಒಂದು 5,000 ಕಮ್ಮಿ ಮಾಡೋದು, ಅದಕ್ಕಿಂತ ಕಮ್ಮಿ ಮಾಡೋದು ಅವರು. ಇದು ಬಂದು ಜನರಲ್ ಪ್ರಾಪರ್ಟಿ, ಗೌಡ್ರದು. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ. ಮತ್ತು ರೋಡ್ ಬಿಡ್ತು ನೋಡಿ. ನಿಮಗೆ 150 ಅಡಿಗಿಂತ ಜಾಸ್ತಿ ಬರುತ್ತೆ. ಟಾರ್ ರೋಡ್ ಪಾಯಿಂಟು, ಸೌತ್ ಫೇಸಿಂಗು. ಯಾರಿಗಾದರೂ ಈ ಜಾಗ ಬೇಕು ಅಂದರೆ, ಈ ಥರ ಜಾಗ ಯಾರಾದರೂ ನೋಡ್ತಾ ಇರೋ 10 ಗುಂಟೆ 20 ಗುಂಟೆ, ವೀಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.